ಯಾರು ಸರಿಯಾದ ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ. ಅದರಿಂದನೇ ನಾವು ಇವತ್ತು ಮಾನ್ಯ ದಂಡಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಇವತ್ತು ನಾವೊಂದು ಮತ್ತೊಮ್ಮೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸುಮಾರು 25 ವರ್ಷಗಳಿಂದ ನಾವು ಬೆಂಗಳೂರಿನ ಯಲಹಂಕ ಕಂದಾಯ ಇಲಾಖೆ ನಿರ್ಲಕ್ಷ್ಯಕ್ಕೆ 250 ಸೈನಿಕ ಕುಟುಂಬ ಬೀದಿಗೆ. ದೇವರು ವರ ಕೊಟ್ರು ಪೂಜಾರಿ ವರ ಕೊಡದೆ ನಿವೃತ್ತ ಸೈನಿಕರ ಪರದಾಟ. ದಶಕಗಳ ಹೋರಾಟಕ್ಕೆ ಬೆಲೆಯೇ ಇಲ್ಲ. 254 ಜನರಿಗೆ ವಿಶೇಷ ಯೋಜನೆ ಅಡಿ ನಿವೇಶನ ಕೊಡಲು ಸರ್ಕಾರ ಆದೇಶ. ದಶಕದ ಹೋರಾಟದಲ್ಲಿ 20ಕ್ಕೂ ಹೆಚ್ಚು ಸೈನಿಕರು ದೈವಾಧೀನರಾಗಿದ್ದಾರೆ. ಪ್ರಕರಣದಲ್ಲಿ ಯಲಹಂಕ ತಹಸೀಲ್ದಾರ್ ಅವರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಗಂಟಿಗಾನಹಳ್ಳಿ ಸರ್ವೆ ನಂಬರ್ 16ರಲ್ಲಿ 9 ಎಕರೆ, ಸರ್ವೆ ನಂಬರ್ 17ರಲ್ಲಿ 3 ಎಕರೆ 26 ಗುಂಟೆ, 19ರಲ್ಲಿ 2 ಎಕರೆ 26 ಗುಂಟೆ, ಗಂಟಿಗಾನಹಳ್ಳಿ 3 ಸರ್ವೆ ನಂಬರ್ಗಳ ಒಟ್ಟು 15 ಎಕರೆ ಜಮೀನು ಹಸ್ತಾಂತರ ಮಾಡಲಾಗಿದೆ. 2014-15ರಲ್ಲಿ ಯಲಹಂಕ ತಹಸೀಲ್ದಾರ್ ಅವರು ತಾಲೂಕು ಪಂಚಾಯಿತಿಗೆ ಜಮೀನು ಹಸ್ತಾಂತರ ಮಾಡಿದ್ರು. ಸರ್ಕಾರಿ ಜಮೀನಿನ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡದೆ ಜಮೀನು ಹಸ್ತಾಂತರ. ಗಂಟಿಗಾನಹಳ್ಳಿಯ 5-6 ಜನ ಸರ್ಕಾರಿ ಜಮೀನಿನಲ್ಲಿ ಸ್ವಾಧೀನಾನುಭವದಲ್ಲಿ ಇದ್ದಾರೆ. ಗಂಟಿಗಾನಹಳ್ಳಿ ಒಂದು ಸರ್ವೆ ನಂಬರ್ ಬದಲಿಗೆ ಮತ್ತೊಂದು ಸರ್ವೆ ನಂಬರ್ನಲ್ಲಿ ಅನುಭವದಲ್ಲಿ ಇದ್ದಾರೆ. ಈ ಬಗ್ಗೆ ರೈತರು ಕೂಡ ಸ್ವಾಧೀನಾನುಭವದ ಆಧಾರದಲ್ಲಿ ಕೋರ್ಟ್ ಮೊರೆ ಹೋಗಿದ್ರು. ಮಾನ್ಯ ಕೋರ್ಟ್ ಕೂಡ ರೈತರ ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿತ್ತು. ಮೇಲಿನ ಜಮೀನಿನ ನಿವೃತ್ತ ಸೈನಿಕರ ವಿಶೇಷ ವಸತಿ ಯೋಜನೆ ನಿವೇಶನಕ್ಕೆ ಬಳಸಿಕೊಳ್ಳಲು ಆದೇಶ ಹೊರಡಿಸಲಾಗಿತ್ತು. ಇದೀಗ ಜಮೀನಿನ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಬೇಕಾಗಿದೆ. ಹೈಕೋರ್ಟ್ ಸಹ ಸೈನಿಕರ ಪರ ತೀರ್ಪು ಕೊಟ್ಟಿದ್ರು. ಒತ್ತುವರಿ ತೆರವು ಮಾಡದೆ ಯಲಹಂಕ ತಹಸೀಲ್ದಾರ್, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಸಮಸ್ಯೆ ಬಗೆಹರಿಸಲು ನಿವೃತ್ತ ಸೈನಿಕರು ಅಲಿಯದ ಕಚೇರಿ ಇಲ್ಲ. 15 ಎಕರೆ ಜಾಗದಲ್ಲಿ ನಿವೇಶನ ಮಾಡಿಕೊಡಿ ಅಂತ ಅಂಗಲಾಚುತ್ತಾ ಇದ್ದಾರೆ. 150 ಜನ ನಿವೃತ್ತ ಸೈನಿಕರ ಗೋಳು ಕೇಳುವವರು ಯಾರು? ವಿಲೇವಾರಿ ಆಗದೆ ಬಾಕಿ ಉಳಿದಿದೆ ಅನ್ನೋದು ವಿಷಯ ತಮ್ಮೆಲ್ಲರೂ ಗೊತ್ತಿರುವಂಥ ವಿಚಾರನೇ. ನಾವು ನಮ್ಮ ಮನವಿ ಏನಿದೆ, ನಮ್ಮ ಮನವಿಯನ್ನು ಮತ್ತೊಂದ್ಸಲ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇಒ ಸರ್ ಜೊತೆ ಕೂತ್ಕೊಂಡು ಇದನ್ನು ತುರ್ತಾಗಿ ಯಾವ ರೀತಿ ಕ್ರಮ ವಹಿಸಬೇಕು ಅದನ್ನು ಕ್ರಮ ವಹಿಸ್ತೀವಿ. 100% ಆಗಿ ಅದನ್ನು ವಹಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ನಮ್ಮ ಕಚೇರಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾವುದೂ ವಿಳಂಬ ಮಾಡಿಲ್ಲ. ನಮ್ಮ ಹಂತದಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನು ನಾವು 100% ಆಗಿ ಮಾಡಿದ್ದೀವಿ ಅಂತ ಮೂಲಕ ಹೇಳಿ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ. ಸೊ ಇದರಲ್ಲಿ ಸುಮಾರು 20 ವರ್ಷದಿಂದ ನಾವು ಹೋರಾಡ್ತಾ ಇದ್ದೀವಿ. ಇಲ್ಲಿ ಒಂದು ಸೈಟ್ ಸಿಗುತ್ತೆ ನಮಗೆ ಬೆಂಗಳೂರಲ್ಲಿ. ನಾವು ಬೆಂಗಳೂರು ನಿವಾಸಿ, ಇಲ್ಲೇ ಹುಟ್ಟಿ ಬೆಳೆದಿದ್ದು ನಾವು. ಇದರಲ್ಲಿ ಎಲ್ಲರಿಗೂ ಬಂದು ಒಂದು ಸೈಟ್ ಆಗೋಣ, ಒಂದು ಮನೆ ಕಟ್ಟೋಣ ಅಂತ ಒಂದು ಆಸೆಯಲ್ಲಿ ನಾವು ಅಪ್ಲೈ ಮಾಡಿದ್ದೀವಿ. ಆದರೆ ಎಲ್ಲ ಇದು ಬಂದು ಅಲ್ಲಿರೋ ಜಾಗವನ್ನು ರೀಜನಲ್ ಡಿ ಸಿಯಿಂದ ಹಿಡಿದು ಎಲ್ಲ ಬಂದು ಅಪ್ರೂವಲ್ ಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳು ನಮ್ಮಲ್ಲಿ ಇದೆ. ಆದ್ರೂ ಕೂಡ ಇದು ಊರವ್ರ ಹತ್ರ ಹೋದರೆ ಊರವ್ರು ಬಂದು ಗೌರ್ಮೆಂಟ್ ಅಫಿಷಿಯಲ್ ಮೇಲೆ ಹೇಳ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ ಬಂದರೆ ಊರವ್ರ ಮೇಲೆ ಹೇಳ್ತಾರೆ. ಇದಕ್ಕೆ ಮಾಡೋರು ಯಾರಿದ್ದಾರೆ ಸರ್? ನಮಗೆ ಅಂತ ಸಪೋರ್ಟ್ ಮಾಡೋರು ಯಾರಿಲ್ಲ. ಊರವ್ರ ಹತ್ರ ಹೋದರೆ ನಮ್ಮ ಎಲ್ಲ ಒಡೆಯೋಕ್ಕೆ ಬರ್ತಾರೆ. ನಮ್ಮನ್ನು ತುಂಬ ಅಸಂಖ್ಯ ಮಾಡ್ತಿದ್ದಾರೆ. ಪರಕೆಗಳು ತಗೊಂಡು ಬರ್ತಾರೆ ನಮ್ಮನ್ನು ಒಡೆಯೋಕ್ಕೆ. ಇದನ್ನು ಕೇಳೋರು ಯಾರಿಲ್ಲ ಅಲ್ಲಿ. ಶಾಸಕರ ಹತ್ರ ಹೋಗಿ ನಾವು ಮಾತಾಡಿದ್ರೆ ಶಾಸಕರೇ ಅಲ್ಲಿರೋ ಹೆಂಗಸರನ್ನ ಕರ್ಕೊಂಡು ಬಂದು ಪರಕೆ ತಗೊಂಡು ಬಂದು ನಮ್ಮನ್ನು ತುಂಬ ಅಸಂಖ್ಯ ಮಾಡಿ ನಮ್ಮನ್ನು ವಾಪಸ್ ಕಳಿಸಿದ್ದಾರೆ. ಸೊ ಇದರಲ್ಲಿ ಬಂದು ಅಲ್ಲಿ ಇರೋ 3 ಸರ್ವೆ ನಂಬರಲ್ಲಿ ಖುದ್ದಾಗಿ ಇಒ ತಾಜರ್ ಬಂದು ಹಸ್ತಾಂತರ ಮಾಡಿರೋದು 2017ರಲ್ಲಿ ಹಸ್ತಾಂತರ ಮಾಡಿದ್ದಾರೆ. ಮಾಡಿ ಕೊಟ್ಟಿದ ಮೇಲೆ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಬಂದು ಇದನ್ನು ಆ್ಯಕ್ಷನ್ ಮಾಡಿ ಸರ್ವೆ ಮಾಡಿಸ್ಬಿಟ್ಟು ಕ್ಲಿಯರು ಆಗಿ ನಮಗೆ 265 ಜನರಿಗೆ ಡಿ ಸಿ ಅವರು ಅಪ್ರೂವಲ್ ಮಾಡಿ ಕೊಟ್ಟಿರೋ ಜಾಗನ ಬರೀ 160 ಸೈಟ್ಗಳು ಸಿಗುತ್ತೆ ನಿಮಗೆ. ಅದರಲ್ಲಿ ಕಾರ್ನರಲ್ಲೇ ಹೋಗ್ಬಿಟ್ರೆ ಮತ್ತು ರೋಡೆಲ್ಲ ಹೋದರೆ ನಮಗೆ ಬರೋದು ಅಷ್ಟೇ ಸ್ವಾಮಿ. ಇದ್ರೂ ಪರವಾಗಿಲ್ಲ, ನಮ್ಗೆ ಯಾರು ತೀರು ಹೋಗಿದ್ದಾರೋ ಅವನ್ನ ಬಿಟ್ಟು ಇರೋರಿಗೆ ಕೊಡೋಣ ಅಂತ ನೋಡಿದ್ರೆ ಅದು ಕೂಡ ಕೊಡ್ತಾ ಇಲ್ಲ. ಪ್ಲಾನ್ ಅಪ್ರೂವಲ್ ಮಾಡಿದ್ದಾರೆ. ಈಗ ತಹಸೀಲ್ದಾರ್ ಏನು ಹೇಳ್ತಿದ್ದೀರಾ ಸರ್? ತಹಸೀಲ್ದಾರ್ದು ಒಂದೇ ಮಾತು ಏನಿದೆ, ನನ್ನ ಕಡೆಯಿಂದ ನಾನು ಹಸ್ತಾಂತರ ಮಾಡಿ ಇವಾಗ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಇನ್ನು ಏನಿದೆಯೋ ತಾಲೂಕ್ ಪಂಚಾಯತಿ ಅವರು ನಿಮಗೆ ಮಾಡಿ ಕೊಡ್ಬೇಕಂತ. ತಾಲೂಕ್ ಪಂಚಾಯತಿಯಲ್ಲಿ ಹೋದರೆ ನಾನು ಬಂದು ನಿಮಗೆ ಸರ್ವೆ ಮಾಡಿಸಿ ಪ್ಲಾನ್ ಎಲ್ಲ ಅಪ್ರೂವಲ್ ಮಾಡಿ ಕೊಟ್ಟಿದ್ದೀನಿ. ನಿಮ್ಮ ಜಾಗನ ನೀವು ಹೋಗಿ ನೀವು ತಗೊಳ್ಳಿ ಅಂತಾರೆ. ಇದರಲ್ಲಿ ಯಾರು ಹಕ್ಕುಪತ್ರ ಏನು ಬಂದಿಲ್ಲ ಇನ್ನ ತನಕ. ಯಾಕಂದ್ರೆ ಸೈಟ್ಗಳೇ ನಮಗೆ ಹಂಚಲಿಲ್ಲ. ಯಾರು ಸೈಟ್ ಅಂತ ಇನ್ನೂ ಹಂಚಲಿಲ್ಲ. ಅದು ನಮ್ಗೆ ಅದಕ್ಕೆ ಅಟ್ಲೀಸ್ಟ್ ನಮಗೆ ಕೊಟ್ಟಿರೋ ಜಾಗನ ಊರವರಿಗೆಲ್ಲ ಬಂದು ತಗೊಂಡಿರೋ ಜಾಗ ಬಿಟ್ಟು ಅಟ್ಲೀಸ್ಟ್
265 ಜನರಿಗೆ ಬದಲೇ 160 ಜನರಿಗೆ ಪ್ಲಾನ್ ಸ್ಯಾಂಕ್ಷನ್ ಅಪ್ರೂವಲ್ ಮಾಡಿದ್ದಾರೆ. ಅಟ್ಲೀಸ್ಟ್ ಅದಾದರೂ ಕೂಡ ನಮಗೆ ಬಂದು ನಮಗೆ ಕೊಟ್ಟರೆ ನಮಗೆ ಸಂತೋಷ ಆದರೆ. ದೇವರು ವರ ಕೊಟ್ಟರೇನು ಪೂಜಾರಿ ವರ ಕೊಡಲ್ಲ. ಸರ್ಕಾರದವರು ಈ ಒಂದು ನಮ್ಮ ಮಾಜಿ ಸೈನಿಕರ ಸಂಘಕ್ಕೆ 2009ರಲ್ಲಿ ಗಂಟಕನಹಳ್ಳಿ ಪ್ರದೇಶದಲ್ಲಿ 16, 17, 19 ಸರ್ವೆ ನಂಬರಲ್ಲಿ 15 ಎಕರೆ ಮಂಜೂರು ಮಾಡಿದ್ದಾರೆ. ಇಲ್ಲಿರುವ ಸೇನಾಗಳ ಎಲ್ಲ ಮಾಜಿ ಸೈನಿಕರು ತಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನೇ ಒತ್ತೆ ಇಟ್ಟು ಸರ್ವಿಸ್ ಕೊಟ್ಟಿದ್ದಾರೆ, ಸೇವೆ ಮಾಡಿದ್ದಾರೆ. ಅಲ್ಲಿದೆ ದೇಶ ಸೇವೆ ಮಾಡ್ತಾ ಇದ್ದಿದ್ದಕ್ಕೋಸ್ಕರನೇ ಇಲ್ಲಿನ ಪಬ್ಲಿಕ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇರೋದು. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿಂದ ಮಾಜಿ ಸೈನಿಕರಾದಂಥ ತಮ್ಮದೇ ಆದಂಥ ಒಂದು ಪರ್ಮನೆಂಟು ಅಂದರೆ ಒಂದು ಸೂರನ್ನು ಕಲ್ಪಿಸ್ಕೊಳ್ಬೇಕು ಈ ಒಂದು ಪ್ರದೇಶದಲ್ಲಿ ಅಂತೇಳಿ ಈ ಒಂದು ಅರ್ಜಿಯನ್ನು ಮನವಿಯನ್ನು 2009ರಲ್ಲಿ ಕೊಟ್ಟಿದ್ವಿ. ಆವಾಗಿನ ಅಧಿಕಾರಿಗಳು ಅದನ್ನು ಮಂಜೂರು ಸಹ ಮಾಡಿದ್ದಾರೆ. ಮಂಜೂರು ಮಾಡಿ 2006ರಲ್ಲೇ ನಮ್ಮ ಪಂಚಾಯತಿಗೆ ಹಸ್ತಾಂತರನ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ರೆ ಆದರೆ ಇಲ್ಲೇನಾಗಿದೆ ಅಂತಂದರೆ ಅಲ್ಲಿನ ಸ್ಥಳೀಯರು ಯಾರೋ ಒತ್ತಡಕ್ಕೆ ಒಳಗಾಗಿನೋ ಇಲ್ಲ ಅವರೇ ಸ್ವಯಂ ಪ್ರೇರಿತವಾಗೋ ನಮಗದು ಗೊತ್ತಿಲ್ಲ, ಅಲ್ಲಿನ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮಾಜಿ ಸೈನಿಕರೇ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಇದು ನಾವು ಸ್ಥಳೀಯರು, ನಮಗಿಲ್ಲಿ ಅಂಗನವಾಡಿ ಕೇಂದ್ರ ಬೇಕು, ಹಾಸ್ಪಿಟ್ಲ್ ಬೇಕು, ಮತ್ತೊಂದು ಮಗದೊಂದು ಅಂತೇಳಿ ಒಬ್ಬರ ಒತ್ತಡದಿಂದನೋ ಇಲ್ಲ ಸ್ವಇಚ್ಛೆಯಿಂದನೋ ಒಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ನಾನು ಒಂದು ಮಾಜಿ ಸೈನಿಕರ ಪರವಾಗಿ ಶ್ಯಾಮ್ ಸುಂದರ್ ಸಿಪಾಯಿ ಮರಾಠ ರೆಜಿಮೆಂಟು ನಂದು, ನಾನು ಅಲ್ಲಿ ಸರ್ವಿಸ್ ಮಾಡಿ ಬಂದಿರೋದ್ರಿಂದ ಇವರೆಲ್ಲ ಪರವಾಗಿ ನಾನು ಏನು ಮನವಿ ಮಾಡ್ತಾ ಇದ್ದೀನಿ ಅಂದರೆ, ಘನವೆತ್ತ ಸರ್ಕಾರ ಹಲವಾರು ಯೋಜನೆಗಳನ್ನು ಕೊಟ್ಟಿದೆ, ಭಾಗ್ಯಗಳನ್ನು ಕೊಡ್ತಾ ಇದೆ, ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಿದೆ, ಸಂತೋಷ ಇದೆ. ಆದರೆ ಮಾಜಿ ಸೈನಿಕರಿಗೆ ಯಾಕೆ ಸ್ವಾಮಿ ಇಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡಬೇಕಾ ಒಂದು ಸ್ವಂತ ಸೂರನ್ನು ಕಲ್ಪಿಸ್ಕೊಳ್ಳೋಕ್ಕೆ? ಬಾಂಗ್ಲಾದೇಶದಿಂದ ಬರ್ತಾರೆ, ಇನ್ನು ಮತ್ತೆಲ್ಲಿಂದನೋ ಪಾಕಿಸ್ತಾನದಿಂದ ಎಲ್ಲಿಂದನೋ ಬರ್ತಾರೆ. ಅವರೆಲ್ಲ ಬೆಂಗಳೂರಲ್ಲಿ ಬಂದು ನಿವಾಸ ಮಾಡ್ಕೊಂಡಿದ್ದಾರೆ. ನಾವೇನು ತಪ್ಪು ಮಾಡಿದ್ದೀರಿ? ದೇಶಕ್ಕೋಸ್ಕರ ನಾವು ಶ್ರಮಿಸಿದ್ದೇ ತಪ್ಪ? ಯಾಕೆ ಗಮನ ಹರಿಸ್ತಾ ಇಲ್ಲ? ಅಲ್ಲಿನ ಸ್ಥಳೀಯ ನಾಯಕರುಗಳು ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವತ್ತಿಂದ ಇವತ್ತವರೆಗೂ ಪ್ರತಿ ತಿಂಗಳು ಪ್ರತಿ ವರ್ಷ ಅವ್ರಿಗೆ ಕರೆದಾಗೆಲ್ಲ ನಾವು ಹೋಗಿದ್ದೀವಿ. ಮನವಿ ಪತ್ರಗಳು ಎಲ್ಲ ಆಧಾರ ಸಮೇತ ಇಲ್ಲಿ ನಮ್ಮಲ್ಲಿ ಸ್ಕೆಚ್ಚು ಇದೆ, ಎಲ್ಲ ಸರ್ವೆ ಆಗಿದೆ, ಎಲ್ಲವೂ ಆಗಿದೆ. ಅಲ್ಲಿನ ಸ್ಥಳೀಯರು ನಮ್ಮ ಮೇಲೆ ಕೋರ್ಟಲ್ಲಿ ದಾಖಲೆ ಮಾಡಿದ್ರು ಈ ಜಮೀನು ನಮ್ಮದು ಅಂತೇಳಿ. ಕೋರ್ಟ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಜಿ ಸೈನಿಕರ ಪರವಾಗಿ ಕೇಸನ್ನು ಡಿಸ್ಮಿಸ್ ಮಾಡಿ ಈ ಸ್ಥಳವನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಆದೇಶ ಆಗಿದೆ. ಇದುವರೆಗೂ ಯಾರು ಅಲ್ಲಿನ ಇಒಗಳಾಗಲಿ ಪಂಚಾಯತಿದವರಾಗಲಿ ಯಾಕೆ ಗಮನ ಹರಿಸ್ತಾ ಇಲ್ಲ ಸರ್?